ಮನೆ ದೊಡ್ಡದಿದ್ದರೆ ಚಂದ ಅಲ್ಲ, ಮನಸ್ಸು ದೊಡ್ಡದಿದ್ದರೆ ಮನೆ ಚಂದ. ಮನೆಯ ಗೃಹಿಣಿ ಅವಳು ಮನೆಯ ಹೃದಯ. ಗೃಹಿಣಿ ಹೀಗಿದ್ದರೆ ಮನೆ ಸ್ವರ್ಗವಾಗುತ್ತದೆ. ಮಾತಿನಲ್ಲಿ ಹಿಡಿತ. ಅವಳ ಮಾತು ಮೃದುವಾಗಿದ್ದರೆ ಮನೆಯಲ್ಲಿ ಜಗಳ ಕಡಿಮೆ. ಒಂದು ಸಿಹಿ ಮಾತು, ಒಂದು ಧೈರ್ಯದ ಮಾತು ಗಂಡನ ದಣಿವು ಕೂಡ ಕಡಿಮೆ ಮಾಡುತ್ತದೆ. ಕೋಪಕ್ಕಿಂತ ಸಹನೆ. ಸಮಸ್ಯೆಗಳು ಎಲ್ಲ ಮನೆಗಳಲ್ಲೂ ಇರುತ್ತವೆ, ಆದರೆ ಸಹನೆ ಇದ್ದ ಗೃಹಿಣಿ ಮನೆ ಒಡೆಯದಂತೆ ನೋಡಿಕೊಳ್ಳುತ್ತಾಳೆ. ಸಹನೆ ಅಂದ್ರೆ ದುರ್ಬಲತೆ ಅಲ್ಲ, ಅದು ಬಲ. ಮಕ್ಕಳಿಗೆ ಮೌಲ್ಯ ಕಲಿಸುವವಳು. ಮಕ್ಕಳು ತಾಯಿಯನ್ನೇ ನೋಡಿ ಬೆಳೆಯುತ್ತಾರೆ. ಅವಳು ಗೌರವ ಕಲಿಸಿದರೆ ಮಕ್ಕಳು ಗೌರವ ಕೊಡ್ತಾರೆ. ಅವಳು ಕೋಪ ಕಲಿಸಿದರೆ ಮಕ್ಕಳು ಕೂಡ ಕೋಪ ಕಲಿತಾರೆ. ಮನೆಯ ಭವಿಷ್ಯ ಅವಳ ಕೈಯಲ್ಲೇ ಇರುತ್ತದೆ. ಹಣ ಉಳಿಸುವ ಜಾಣ್ಮೆ. ಹಣ ಸಂಪಾದಿಸುವವನು ಗಂಡ ಇರಬಹುದು, ಆದ್ರೆ ಹಣ ಉಳಿಸುವವಳು ಗೃಹಿಣಿಯಾಗಿರ್ತಾಳೆ. ಸಣ್ಣ ಸಣ್ಣ ಉಳಿವು ಮುಂದಿನ ದಿನ ದೊಡ್ಡ ಸಹಾಯವಾಗುತ್ತದೆ. ತನ್ನನ್ನು ಮರೆಯದವಳು. ಒಳ್ಳೆಯ ಗೃಹಿಣಿ ಅಂದ್ರೆ ತನ್ನ ಕನಸುಗಳನ್ನು ಸಂಪೂರ್ಣ ಮರೆತು ಬಿಡುವವಳು ಅಲ್ಲ. ಅವಳು ತನ್ನ ಆರೋಗ್ಯ ನೋಡಿಕೊಳ್ಳಬೇಕು, ತನ್ನ ಸಂತೋಷಕ್ಕೂ ಸಮಯ ಕೊಡಬೇಕು. ಯಾಕೆಂದ್ರೆ ಅವಳು ಖುಷಿಯಾಗಿದ್ದರೆ ಮಾತ್ರ ಆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರೋದಕ್ಕೆ ಸಾಧ್ಯ. ಒಂದು ದಿನ ಮನೆ ಎಲ್ಲರೂ ಬ್ಯುಸಿ ಇದ್ರು. ಯಾರೂ ಧನ್ಯವಾದ ಹೇಳಲಿಲ್ಲ, ಆದ್ರೆ ಅವಳು ಮೌನವಾಗಿ ಕೆಲಸ ಮಾಡ್ತಿದ್ದಳು. ಯಾಕೆಂದ್ರೆ ಅವಳಿಗೆ ಮನೆ ಅಂದ್ರೆ ಕೇವಲ ಕಟ್ಟಡ ಅಲ್ಲ, ಅದು ಅವಳ ಪ್ರಪಂಚ. ಒಳ್ಳೆಯ ಗೃಹಿಣಿ ಮನೆ ಕಟ್ಟೋದಿಲ್ಲ, ಅವಳು ಸಂಬಂಧಗಳನ್ನು ಕಟ್ಟುತ್ತಾಳೆ. ಮನೆಯ ಗೃಹಿಣಿ ಹೀಗಿದ್ದರೆ ಗೌರವ ಇರುವ ಮನೆ, ಪ್ರೀತಿ ತುಂಬಿದ ಮನೆ, ಶಾಂತಿ ಇರುವ ಮನೆ. ಅವಳನ್ನು ಕಡಿಮೆ ಅಂದರೆ ಮನೆ ಚಿಕ್ಕದಾಗುತ್ತದೆ, ಅವಳನ್ನು ಗೌರವಿಸಿದರೆ ಮನೆ ದೊಡ್ಡದಾಗುತ್ತದೆ. ಎಲ್ಲದಕ್ಕೂ ಕೂಡ ಮಹಿಳೆ ಕಾರಣವಾಗಿರುತ್ತೆ. ಮನೆಯ ಗೃಹಿಣಿ ನಗುತ್ತಿದ್ದರೆ ಆ ಮನೆ ಯಾವಾಗಲೂ ಚಂದವಾಗಿರುತ್ತದೆ. ಒಬ್ಬ ಗೃಹಿಣಿಯ ಗುಣಗಳು ಮನೆ ಸ್ವರ್ಗವಾಗಿಸುವ ಶಕ್ತಿಯನ್ನು ಹೊಂದಿವೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಲೈಕ್ ಮತ್ತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ ಅಂತ ಹೇಳ್ತೀನಿ. ನಮಸ್ಕಾರ.